ಆಗಿ ಹ್ಮ್ ಮೃತ್ಕಾರ್ಯ ಭೂತೋ ಅಪಿ ಅಂದ್ರು. ಹ್ಮ್ ಆ ಗಡಿಗೆ ಮಣ್ಣಿನಿಂದ ಕಾರ್ಯವಾಗಿದೆ. ಹ್ಮ್ ಅದಕ್ಕೆ ಕಾರಣ ಯಾವುದಮ್ಮ? ಮಣ್ಣು. ಹ್ಮ್ ಎಲ್ಲಾ ಕಡೆಯೂ ಮಣ್ಣಿನ ರೂಪವೇ ಆಗಿರುವುದರಿಂದ ಹ್ಮ್ ಆ ಕೊಡ ಅನ್ನುವುದು ಮಣ್ಣಿಗಿಂತ ಬೇರೆ ಆಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಗಡಿಗೆಯ ರೂಪವು ಬೇರೆಯಾಗಿ ಕಾಣುವುದಿಲ್ಲ. ಹ್ಮ್ ಅದು ಮಣ್ಣಿನ ರೂಪನೇ ಆದಲ್ಲಮ್ಮ ಗಡಿಗೆ. ಹೌದು. ಅಂದಾಗ ಹ್ಮ್ ಮಣ್ಣನ್ನು ಬಿಟ್ಟು ಗಡಿಗೆಯು ಎಲ್ಲಿಂದ ಬಂತು? ಹ್ಮ್ ಆ ಮಣ್ಣಲ್ಲಿ ಗಡಿಗೆ ಎಲ್ಲಿಂದ ಹುಟ್ಟಿತಮ್ಮ? ಹ್ಮ್ ಅದು ಮಣ್ಣಿಂದ ಹುಟ್ಟ್ಯದ. ಹೌದು. ಆದ್ರೂ ಕೂಡ ಮಣ್ಣಿನ ಸ್ವರೂಪ ಜ್ಞಾನವಿಲ್ಲದೆ ಹ್ಮ್ ನಾವು ಗಡಿಗೆ, ಕುಂಭ, ಕೊಡ ಅಂತ ವ್ಯವಹಾರವನ್ನು ಮಾಡ್ತೀವಿ. ಹ್ಮ್ ಅದು ಹೇಗೆ ಅಂದ್ರೆ ಮಿಥ್ಯೆ ಅಂದ್ರು. ಹೌದು. ಮಣ್ಣು ಸತ್ಯ, ಹ್ಮ್ ಮಡಿಕೆ ಮಿಥ್ಯ. ಹ್ಮ್ ಮತ್ತೆ ಮಡಿಕೆ ಎಲ್ಲಿದೆ ಅಂದ್ರೆ ಕೇವಲ ಕಲ್ಪಿತವಾದ ಹೆಸರು ಅಂತ. ಹ್ಮ್ ನಾವು ಬಂಗಾರಕ್ಕೆ ಬಳೆ ಅಂತ ಕಲ್ಪನೆ ಮಾಡಿವಿ ಹೆಸರಿಡಕ್ಕೆ. ಹೌದು. ಚೈನ್ ಅಂತ ಬಂಗಾರಕ್ಕ ಚೈನ್ ಕಲ್ಪನೆ ಮಾಡಿವಿ ಸರ ಅಂತ. ಹ್ಮ್ ಸರ ಹುಡುಕಾಡಿದ್ರೆ, ಬಳೆ ಹುಡುಕಾಡಿದ್ರೆ ಸಿಗ್ತವೆ ನಮ್ಮಲ್ಲಿ? ಇಲ್ಲ. ಇಲ್ಲ. ಬಂಗಾರದ ರೂಪವೇ ಅದು ಬಳೆ, ಹ್ಮ್ ಬಂಗಾರದ ರೂಪವೇ ಸರ ಅಂತ. ಹ್ಮ್ ಅದಕ್ಕೆ ಬ್ರಹ್ಮ ರೂಪವೇ ಸಕಲ ಜಗತ್ತು ಅಂತ. ಹ್ಮ್ ಯಾಕಂದ್ರೆ ಇದಕ್ಕೆ ಕಾರಣ ಕಾರ್ಯ ಅಂತ ಹೇಳಂಗಿಲ್ಲ. ಹ್ಮ್ ಜಗತ್ತು ಎದರಿಂದ ಹುಟ್ಟಿತು, ಹ್ಮ್ ಹೇಗೆ ಹುಟ್ಟಿತು, ಹ್ಮ್ ಹುಟ್ಟುವಾಗ ಯಾವ ವಸ್ತುವಿನಿಂದ ಹುಟ್ಟಿತು, ಹ್ಮ್ ಹುಟ್ಟಿ ಇದು ಎಷ್ಟು ವರ್ಷಗಳಾಯ್ತು ಹ್ಮ್ ಅನ್ನುವಂತ ವಿಚಾರ ಇಲ್ಲಿ ಮುಖ್ಯ ಅಲ್ಲ. ಹ್ಮ್ ಆದರೆ ಹ್ಮ್ ಇದು ಜಗತ್ತು ಅನ್ನುವಂಥದ್ದು ತೋರಿದ್ರು ಕೂಡ, ಹ್ಮ್ ಬಳೆ ಅಂತ ಅನಿಸಿಕೊಂಡ್ರು ಕೂಡ ಬಳೆ ಇಲ್ಲ, ಬಂಗಾರ ಅಂತ. ಹ್ಮ್ ಬ್ರಹ್ಮ ಸ್ವರೂಪವಾಗಿ ಇರುವಂತ ಜಗತ್ತು ಹ್ಮ್ ತೋರಿದ್ರು ಕೂಡ ಹ್ಮ್ ಅದು ಬ್ರಹ್ಮ ಸ್ವರೂಪವೇ ಇದೆ ಅಂತ ಅರ್ಥ ಮಾಡಬೇಕು. ಹ್ಮ್ ಕಾರಣ ಹ್ಮ್ ಈಗ ನಾವು ಅದೇ ರೀತಿ ಬ್ರಹ್ಮನಿಂದ ಈ ಜಗತ್ತು ಉತ್ಪತ್ತಿಯಾಗಿದೆ. ಹ್ಮ್ ಮಣ್ಣಿನಿಂದ ಮಡಿಕೆ ಉತ್ಪತ್ತಿ ಆದಂಗ, ಹ್ಮ್ ಬಂಗಾರದಿಂದ ಆಭರಣ ಹುಟ್ಟಿದಂಗ, ಹ್ಮ್ ಆ ಬ್ರಹ್ಮನಿಂದನೇ ಈ ಜಗತ್ತು ಹುಟ್ಟಿದೆ ಅಂತ ಅರ್ಥ ಮಾಡಬೇಕು. ಹ್ಮ್ ಅದರಿಂದ ಇದರ ಸ್ವರೂಪವು ಹ್ಮ್ ಬ್ರಹ್ಮನಿಗಿಂತ ಬೇರೆಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಹೌದಿಲ್ಲಮ್ಮ? ಹೌದು. ಮಣ್ಣಿನಿಂದ ಹುಟ್ಟದಂದ್ರೆ ಮಣ್ಣಿನ ಸ್ವರೂಪವೇ ಇರ್ತದ. ಹ್ಮ್ ಬಂಗಾರದಿಂದ ಹುಟ್ಟಿದ ಎಷ್ಟೇ ಆಭರಣದಲ್ಲಿ ಬಂಗಾರ ಸ್ವರೂಪನೇ ಇರ್ತಾವು. ಹ್ಮ್ ಬ್ರಹ್ಮನಿಂದ ಹುಟ್ಟಿದ ಜಗತ್ತು ಬ್ರಹ್ಮನಿಗಿಂತ ಬೇರೆ ಇರಲಿಕ್ಕೆ ಹೇಗೆ ಸಾಧ್ಯ? ಹ್ಮ್ ಅದು ಸಾಧ್ಯವೇ ಇಲ್ಲ. ಹೌದು. ಸಾಧ್ಯ ಇಲ್ಲ ಅಂದ್ರೆ ಬ್ರಹ್ಮ ಸ್ವರೂಪನೇ ಇದೆ ಅಂತ ಅರ್ಥ. ಹ್ಮ್ ಆದರೆ ಹ್ಮ್ ನಮ್ಮ ನಿತ್ಯ ವ್ಯವಹಾರದಲ್ಲಿ ಹ್ಮ್ ಪ್ರತಿದಿನ ಪ್ರತಿಯೊಂದು ವಸ್ತುಗಳ ಮಧ್ಯೆ ವ್ಯವಹಾರ ಆದಲ್ಲಮ್ಮ. ಹೌದು. ಆ ವ್ಯವಹಾರದಲ್ಲಿ ಹ್ಮ್ ನಾವು ಏನು ಮಾಡೀವಿ ಅಂದ್ರೆ ವ್ಯವಹಾರಿಕ ಸತ್ವದಲ್ಲಿ ಹ್ಮ್ ಬ್ರಹ್ಮವೆಂಬುದನ್ನ ನಾವು ಮರೆಯುತ್ತೇವೆ. ಹ್ಮ್ ವ್ಯಾಪಾರ ಮಾಡುವಾಗ ಬಂಗಾರ ಮರಿತೀವಿ, ಹ್ಮ್ ಬಳೆ ಸರವನ್ನ ಸ್ಮರಣೆ ಮಾಡ್ತೇವೆ. ಹ್ಮ್ ಅದು ವ್ಯವಹಾರಿಕ ಸತ್ತ. ಅದು ಹೌದು. ಅದರಂತೆ ಜಗತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ನಮಗೆ ಹಾಗೆ ಮರೆಯುತ್ತೇವೆ. ಹ್ಮ್
ಪ್ರಕೃತಿಯಲ್ಲಿ ಎಲ್ಲವೂ ಬದಲಾವಣೆಗೆ ಅಧೀನವಾಗಿ ನಡೆಯುತ್ತಿರುವುದು. ಹ್ಮ್ ಪ್ರಕೃತಿ ಅಂದ್ರೆ ಏನಮ್ಮ ಅಂದ್ರೆ ವಿಕಾರ ಆಗುವುದೇ ಪ್ರಕೃತಿ. ಹ್ಮ್ ಜಗತ್ತಿನ ನಿಯಮ, ಜಗತ್ತು ಅಂದ್ರೆ ಪ್ರಕೃತಿ ಅಂದ್ರೆ ಪ್ರಪಂಚ ಅಂದ್ರೆ ಒಂದೇ. ಹ್ಮ್ ಪ್ರಪಂಚ ಅಂದ್ರೆ ಪಂಚ ಪ್ರಪಂಚ. ಹ್ಮ್ ಅಂದ್ರೆ ಪಂಚ ಮಹಾಭೂತಗಳಿಂದ ಹ್ಮ್ ತೋರುವುದೇ ಇದು ಪ್ರಪಂಚ. ಹ್ಮ್ ಮತ್ತೆ ಪ್ರಕೃತಿ ಅಂದ್ರೆ ಹ್ಮ್ ಯಾವುದು ಹಾಲು ಕೆಟ್ಟು ಮೊಸರಾದಂಗ ಹ್ಮ್ ಮೊದಲಿನ ರೂಪವನ್ನ ಕಳೆದುಕೊಂಡು ಹ್ಮ್ ಇನ್ನೊಂದು ರೂಪವನ್ನ ತಾಳಿ ತೋರುವುದೆಲ್ಲವೂ ಕೂಡ ಪ್ರಕೃತಿ ನಿಯಮ. ಹ್ಮ್ ಅದಕ್ಕೆ ಹೇಳ್ತಾರೆ ಏನ್ರಿ ಪ್ರಕೃತಿ ನಿಯಮ ಅಂತ. ಹ್ಮ್ ಅವೆಲ್ಲವೂ ಕೂಡ ಬದಲಾವಣೆ ಆಗ್ತಾವ. ಹ್ಮ್ ಬದಲಾವಣೆ ಅಂದ್ರೆ ಹಾಲು ಕೆಟ್ಟ ಮೊಸರಾದಂಗ. ಹ್ಮ್ ಒಂದು ಹೂವು ಬೆಳಗ್ಗೆ ಹುಟ್ಟುತ್ತದ, ಮಧ್ಯಾಹ್ನ ಒಂದು ರೀತಿ ಇರ್ತದ, ಸಾಯಂಕಾಲ ಅದು ಹ್ಮ್ ಒಂದು ರೀತಿ ಕೆಟ್ಟು ಹೋಗ್ತಾವ. ಹ್ಮ್ ಅದರಂತೆ ಜಗತ್ತಿನಲ್ಲಿರುವಂತ ಯಾವುದೇ ವಸ್ತುವನ್ನ ನೀವು ನೋಡ್ರಿ, ಹ್ಮ್ ಯಾವಾಗಲೂ ಒಂದೇ ಪ್ರಕಾರ ಇರೋದಿಲ್ಲ. ಹ್ಮ್ ಅದಕ್ಕ ಉದಾಹರಣೆ ಅನುಭವ ಬೇಕಿದ್ರೆ ಹ್ಮ್ ನಮ್ಮ ನಮ್ಮ ಶರೀರಗಳನ್ನ ನಾವು ನೋಡಿಕೊಂಡು ಸಾಕು. ಹ್ಮ್ ಅದಕ್ಕಾಗಿ ಪ್ರತಿನಿತ್ಯ ನಾವೆಲ್ಲ ಕನ್ನಡಿಯನ್ನ ನೋಡ್ಕೊಂತೀವಿ. ಹ್ಮ್ ಯಾಕೆ ಯಾವತ್ತೋ ಒಂದು ದಿವಸ ನೋಡಿದ್ರೆ ಸಾಲದೇನಂದ್ರೆ ಹ್ಮ್ ಎಲ್ಲ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ. ಹ್ಮ್ ಆದ್ರೂ ಅದು ಹೇಳಿಕೊಡ್ತದ. ಹ್ಮ್ ಮೊದಲು ನೀ ಬಾಲಕನಿದ್ದಿ, ಈಗ ದೊಡ್ಡವನಾಗಿದ್ದಿ, ಯೌವನದವನು ಅಂತ ತೋರ್ತದ. ಹ್ಮ್ ಕನ್ನಡ ನೋಡೋದು ಗೊತ್ತಾಗುತ್ತಲ್ಲಮ್ಮ. ಹ್ಮ್ ನಾನು ಹುಡುಗ ಇದ್ದೇನೋ ಅಥವಾ ಹ್ಮ್ ಯುವಕರಿದ್ದೇನೋ ಅಥವಾ ಮುದುಕನಿದ್ದೇನೋ ಹ್ಮ್ ಎಲ್ಲಾ ನೋಡ್ತೀವಿ. ಹ್ಮ್ ಆದ್ರೆ ನಾವೇನ್ ತಿಳ್ಕೊಂಡು ಬಂದ್ರೆ ಹ್ಮ್ ನನ್ನ ದೇಹವೇ ಹುಡುಗ, ದೇಹವೇ ಯೌವನ, ದೇಹವೇ ಮುದುಕ. ಹ್ಮ್ ಇವು ದೇಹಕ್ಕಾಗುವಂತ ಪರಿವರ್ತನೆ. ಹ್ಮ್ ಹುಡುಗನಾಗಿದ್ದಂತ ದೇಹವೇ ಈಗ ಯೌವನ ಆಗ್ಯದ, ಹ್ಮ್ ಯೌವನದ ದೇಹವೇ ಮುಪ್ಪಾಗ್ತದ, ಹ್ಮ್ ಈ ಹುಟ್ಟಿದ ದೇಹವೇ ಒಂದು ದಿನ ಮೃತ್ಯುವಾಗ್ತದೆ. ಮೃತ್ಯು ಅಂದ್ರೆ ನಾಶ ಆಗ್ತದೆ. ಹ್ಮ್ ಆದ್ರೆ ಇದರ ಒಳಗೆ ಇರುವಂತ ಆತ್ಮ ಏನಿರಲ್ಲ, ಹ್ಮ್ ಅದು 3 ಕಾಲ ಯಾವಾಗಲೂ ಇರ್ತದ. ಹ್ಮ್ ಗಿಡಗೆ ಮಣ್ಣು ಏನದ ಆ ಆಭರಣ ಹ್ಮ್ ಆಗುವುದಕ್ಕಿಂತ ಮುಂಚೆ ಏನದಮ್ಮ ಅದು ಬಂಗಾರನೇ ಆದ. ಹ್ಮ್ ಕೊಡ ಆಗೋದಕ್ಕಿಂತ ಮುಂಚೆ ಅದು ಮಣ್ಣೆ ಆದ. ಹ್ಮ್ ಕೊಡ ಆದಾಗನು ಮಣ್ಣೆ ಆದ. ಹ್ಮ್ ಆಭರಣ ಆದಾಗ ಬಂಗಾರ ಆದ. ಹ್ಮ್ ನಾಳೆ ಕೊಡ ಒಡೆದು ಹೋದರೂ ಮಣ್ಣು ಇರ್ತದ. ಹ್ಮ್ ನಾಳೆ ಆಭರಣ ಹ್ಮ್ ಅದು ನಾಶ ಆದ್ರೂ ಕೂಡ, ಆಭರಣದ ನಾಶ ಅಂದ್ರೆ ಬಳೆ ಕಾಯಿಸಿದಾಗ, ಹ್ಮ್ ಸರ ಕಾಯಿಸಿದಾಗ ಹ್ಮ್ ಅಲ್ಲಿ ಸರ ಮತ್ತು ಬಳೆ ನಾಮರೂಪ ಕಳ್ಕಂತಾವ. ಹ್ಮ್ ಆದ್ರೆ ಬಂಗಾರ ಮಾತ್ರ ಹಂಗೆ ಇರ್ತದಲ್ಲ. ಹ್ಮ್ ಅದೇ ಪ್ರಕಾರ ಇಲ್ಲಿ ಕೂಡ ಹ್ಮ್ ಅವುಗಳ ಹಿಂದೆ ಯಾವ್ದಾದಮ್ಮ, ಕೊಡದ ಹಿಂದೆ ಮಣ್ಣಾದ, ಹ್ಮ್ ಆಭರಣದ ಹಿಂದ ಏನದ ಬಂಗಾರ ಅದ. ಹ್ಮ್ ಈ ಜಗತ್ತಿನ ಹಿಂದೆ ಯಾವ್ದಾದಂದ್ರೆ ಬ್ರಹ್ಮ ಅದಂತ. ಹ್ಮ್ ಅದರಂತೆ ನಮ್ಮೆಲ್ಲರ ದೇಹದಿಂದ ಇರುವಂತ ಒಂದು ಬ್ರಹ್ಮ ಅಥವಾ ಆತ್ಮ ಅಥವಾ ಪರಮಾತ್ಮ ಅಂತ ಅರ್ಥ. ಹ್ಮ್ ಅದು ಯಾವಾಗಲೂ ಇರೋದೇ ಅದು. ಹ್ಮ್ ಅದಕ್ಕೆ ಆಕಾರ ಇಲ್ಲ, ಹ್ಮ್ ಅದಕ್ಕೆ ಇಂದ್ರಿಯಾದಿಗಳಿಲ್ಲ, ಹ್ಮ್ ಅದಕ್ಕೆ ದೇಹ ಇಲ್ಲ, ಹ್ಮ್ ಅದಕ್ಕೆ ಯಾವುದೇ ಪಂಚ ಮಹಾಭೂತಗಳು ಆ ಆತ್ಮನಲ್ಲಿ ಇಲ್ಲ. ಹ್ಮ್ ಆತ್ಮನಿಂದ ನೀವು ಹುಟ್ಟ್ಯವೇ ವಿನಃ ಹ್ಮ್
ಆದ್ರೆ ಆತ್ಮನಲ್ಲಿ ಇವ್ಯಾವು ಇಲ್ಲ. ಹ್ಮ್ ಕಾರಣ ಬ್ರಹ್ಮನ ಅಧಿಷ್ಠಾನವು ಹ್ಮ್ ನಮ್ಮ ಗೋಚರಕ್ಕೆ ಬರೋದಿಲ್ಲ. ಹ್ಮ್ ಕೊಡದ ವ್ಯವಹಾರ ಮಾಡುವಾಗ ಮಣ್ಣು ಕಾಣೋದಿಲ್ಲ. ಹ್ಮ್ ಒಡವೆಗಳು ಕೊಳ್ಳುವಾಗ ಬಂಗಾರ ಕಾಣಂಗಿಲ್ಲ. ಹ್ಮ್ ಅದರಂತೆ ನಮ್ಮ ದೇಹವನ್ನ ನೋಡುವಾಗ ಹ್ಮ್ ದೇಹ ನಮಗ್ ಕಾಣೋದಿಲ್ಲ. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಅವು ಆತ್ಮನಿಂದನೇ ಹುಟ್ಟಿ ಹ್ಮ್ ಉತ್ಪನ್ನವಾಗಿ ಹ್ಮ್ ಕಲ್ಪನಾ ವಿಶೇಷಗಳೇ. ಹ್ಮ್ ಅದರ ನಾಮರೂಪ ಕಲ್ಪನೆಗಳ ಮಾತ್ರ. ಹ್ಮ್ ಅವರ ಹಿಂದೆ ನಿರ್ವಿಕಲ್ಪವಾಗಿರ್ತಕ್ಕಂಥ ಒಂದು ವಸ್ತು, ಹ್ಮ್ ಅದು ಸಹಜವಾಗಿ ಮಣ್ಣಿದ್ದಂಗ ಬಂಗಾರ ಇದ್ದಂಗ ಮತ್ತು ಇಲ್ಲಿ ಬ್ರಹ್ಮ ಅಂತ. ಹ್ಮ್ ಇದನ್ನ ಮುಂದುವರೆದು ಹ್ಮ್ ಕೇನ ಅತಿ ಮುದ್ವಿಂತಯ ಸ್ವರೂಪಂ ಹ್ಮ್ ಘಟಸ್ಯ ಸಂದರ್ಶಯುತಂ ನ ಶಕ್ಯತೆ ಹ್ಮ್ ಅತೋ ಘಟ ಹ್ಮ್ ಕಲ್ಪಿತ ಏವ ಮೋಹಾತ್ ಮೃದೇವ ಸತ್ಯಂ ಪರಮಾರ್ಥ ಭೂತಂ ಅಂದ್ರು. ಹ್ಮ್ ಪರಮಾತ್ಮನ ಅನುಭೂತಿ ಆಗ್ಬೇಕಾದ್ರೆ ಹ್ಮ್ ಮಣ್ಣಿನ ಮಡಿಕೆಯು ಮಣ್ಣಿಂದಲ್ಲದೆ ಹ್ಮ್ ಬೇರೆ ಪದಾರ್ಥದಿಂದ ಮಾಡಿದೆ ಎಂದು ಹ್ಮ್ ಯಾರು ತೋರಿಸಿಕೊಡಲಾರರು. ಹ್ಮ್ ಒಬ್ಬ ಯಾವುದೋ ಪಂಡಿತ ಬಂದ, ಹ್ಮ್ ಆ ಪಂಡಿತ ಹೇಳ್ತಿದ್ದ, ಹ್ಮ್ ಕೊಡ ಮಾಡಬೇಕಾಗಿದ್ರೆ ಮಣ್ಣೇ ಬೇಕು ಅಂತ ಅಂತಾರ. ಹ್ಮ್ ಆದರೆ ನಾನು ಮಣ್ಣು ಇಲ್ಲದೆ ಹ್ಮ್ ಮಡಿಕೆಯನ್ನ ಮಾಡಿ ತೋರಿಸುತ್ತೇನೆ ಎಂದರೆ ಹ್ಮ್ ಯಾರಿಗೂ ತೋರಿಸಲಿಕ್ಕೂ ಸಾಧ್ಯವಿಲ್ಲ. ಹ್ಮ್ ಹೌದಲ್ಲಮ್ಮ? ಹೌದು ಮಣ್ಣಿದ್ರೇನೆ ಮಡಿಕೆ ತಯಾರಾಗೋದು. ಹೌದು ಮಣ್ಣು ಇಲ್ಲದೆ ಮಡಿಕೆ ಮಾಡ್ತೇನೆಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಹ್ಮ್ ಮಣ್ಣಿನ ಮಡಿಕೆಯು ಮಣ್ಣೆ, ಹ್ಮ್ ಮಣ್ಣಿನಿಂದ ತಯಾರಾದ ಗಡಿಗೆ ನಾಮ ಮಣ್ಣೆ ಅಂತ. ಹ್ಮ್ ಆದರೆ ಹ್ಮ್ ಅದರೊಳಗೆ ಏನಾದರೂ ಇರಲಿ, ಹ್ಮ್ ಮಣ್ಣಿನಿಂದ ತಯಾರಾದ ಮಡಿಕೆಯಲ್ಲಿ ಹ್ಮ್ ಕೆಲವೊಬ್ರು ಹಾಲು ಹಾಕ್ತಾರ ಹ್ಮ್ ಅದ್ರೊಳಗ, ಹ್ಮ್ ಕೆಲವರು ಮಜ್ಜಿಗೆ ಹಾಕ್ತಾರ ಅದ್ರೊಳಗ, ಹ್ಮ್ ಕೆಲವೊಬ್ಬರು ತರಕಾರಿ ಮಾಡ್ತಾರ ಅದ್ರೊಳಗ, ಹ್ಮ್ ಮತ್ತು ಸಾಂಬಾರು ಸಾರು ಮಾಡ್ತಾರ ಅದ್ರೊಳಗ, ಹ್ಮ್ ಅನ್ನ ಹಾಕ್ತಾರ ಅದ್ರೊಳಗ, ಹ್ಮ್ ಮತ್ತೆ ಇನ್ನೂ ಕೆಲವು ಮಂದಿ ಹ್ಮ್ ಅದ್ರೊಳಗ ಕಾಳು ಕಡಿಗಳನ್ನ ಹಾಕ್ತಾರ. ಹ್ಮ್ ಇವ್ರು ಏನೇ ಹಾಕ್ಲಿ ಒಳಗಡೆ, ಹ್ಮ್ ಅದ್ರ ಒಳಗಡೆ ಏನೇ ತುಂಬಿರಲಿ, ಹ್ಮ್ ಆದರೆ ಹ್ಮ್ ಅದರಲ್ಲಿ ಹ್ಮ್ ಮಡಕೆ ಮಾತ್ರ ಮಣ್ಣಿಂದೇ ಆದದ್ದು. ಹ್ಮ್ ಹೌದಲ್ಲಮ್ಮ? ಹೌದು ಹಾಲಿನ ಗಡಿಗೆ ಮಣ್ಣಿಂದಾನೆ, ಹ್ಮ್ ಮೊಸರು ಗಡಿಗೆ ಆದದ್ದು ಒಳಗ್ ಮೊಸರು ಅದ, ಆದ್ರೆ ಅದಿರೋದು ಮಣ್ಣಲ್ಲಮ್ಮ. ಹೌದು ಇದೇ ರೀತಿಯಾಗಿ ಹ್ಮ್ ಮಣ್ಣನ್ನು ಬಿಟ್ಟು ಮಡಕೆಗೆ ಪ್ರತ್ಯೇಕ ಅಂದ್ರೆ ಬೇರೆ ಹ್ಮ್ ಇರುವಿಕೆ ಇಲ್ಲ. ಹ್ಮ್ ಅವ್ರ ಇರುವಿಕೆ ಎಲ್ಲಿ ಅದಮ್ಮ? ಕೊಡ ಅನ್ನುವಂತ ಇರುವಿಕೆ ಹ್ಮ್ ಮಣ್ಣಿನಿಂದ ಆದ್ ನೋಡ್ರಿ. ಹ್ಮ್ ಮಣ್ಣಿಲ್ಲ ಅಂದ್ರೆ ಅದಕ್ಕೆ ಆಶ್ರಯವಿಲ್ಲ ಅಂತ. ಹ್ಮ್ ಮತ್ತೆ ಆಭರಣ ಎಲ್ಲಿ ಅದ? ಹೊಲ್ಲು ಇಲ್ಲದ್ರೆ ಆಭರಣಕ್ಕೆ ಆಶ್ರಯವಿಲ್ಲ ಅಂತ. ಹ್ಮ್ ಅಂದ್ರೆ ಮಣ್ಣಿನ ಆಶ್ರಯದಲ್ಲೇ ಕೊಡ ತೋರ್ತದ, ಹ್ಮ್ ಬಂಗಾರದ ಆಶ್ರಯದಲ್ಲೇನೆ ಆಭರಣ ತೋರ್ತಾವ. ಹ್ಮ್ ಅದರಂತೆ ಹ್ಮ್ ಬ್ರಹ್ಮನ ಆಶ್ರಯದಲ್ಲೇ ಜಗತ್ತು ತೋರುತ್ತದೆ. ಹ್ಮ್ ಬ್ರಹ್ಮನ ಆಶ್ರಯದಿಂದ ಜಗತ್ತು ತೋರಿಸ್ತೇನೆ, ಹ್ಮ್
ಮಾಡಕ್ ಬರ್ತದಂತ ಯಾರಾದ್ರೂ ಹೇಳಿದ್ರೆ ಹ್ಮ್ ಬಂಗಾರದ ಆಭರಣ ಮಣ್ಣಿಲ್ಲದ ಮಡಿಕೆ ಹ್ಮ್ ಮಾಡುವೇನು ಅನ್ನುವ ಮೂರ್ಖನ ಪರ್ಯಂತಾಗುತ್ತದೆ. ಹ್ಮ್ ಅದಕ್ಕಾಗಿ ಹ್ಮ್ ಮಣ್ಣಿಂದ ಮಾಡಿದ ಕ್ರಿಯೆ ಹ್ಮ್ ಅದೇ ರೀತಿ ಬ್ರಹ್ಮನನ್ನ ಬಿಟ್ಟು ಜಗತ್ತಿಗೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಹ್ಮ್ ಮಡಿಕೆಗಳಲ್ಲಿ ಮಣ್ಣೇ ಸತ್ಯ. ಹ್ಮ್ ಮಡಿಕೆಯಲ್ಲಿ ಏನೋ ಮಣ್ಣೇ ಸತ್ಯ ಅಲ್ಲ ಅದು. ಹ್ಮ್ ಆಭರಣಗಳಲ್ಲಿ ಬಂಗಾರವೇ ಸತ್ಯ. ಹ್ಮ್ ಅದರಂತೆ ಜಗತ್ತಿನಲ್ಲಿ ಬ್ರಹ್ಮವೇ ಸತ್ಯ. ಹ್ಮ್ ಅದರಂತೆ ದೇಹದಲ್ಲಿ ಆತ್ಮನೇ ಸತ್ಯ. ಹ್ಮ್ ಆ ದೇವರು ಅಂದ್ರೆ ಆತ್ಮ, ಪರಮಾತ್ಮ ಅಂದ್ರೆ ಹಲವು ಶಬ್ದ. ಹ್ಮ್ ಮಡಿಕೆ ಎಂಬುದು ಮಣ್ಣಿನ ಮೇಲೆ ಅಧ್ಯಾರೋಪ. ಹ್ಮ್ ದೇಹ ಅನ್ನುವಂಥದ್ದು ಹ್ಮ್ ಇದು ಅಧ್ಯಾರೋಪ ಅಂದ್ರೆ ಅಧ್ಯಾಸನ. ಹ್ಮ್ ಅಧ್ಯಾಸ ಅಂದ್ರೆ ಭ್ರಾಂತಿ. ಹ್ಮ್ ಆದರೆ ಅಧ್ಯಾಸ ಯಾವ ತೋರ್ತವ ಅವು ನಾಶ ಆಗ್ತಾವ. ಹ್ಮ್ ಹೇಗೆ ನಾಶ ಅಂದ್ರೆ ಹಗ್ಗದಲ್ಲಿ ಹಾವಿನಂತೆ. ಹ್ಮ್ ಹಗ್ಗದ ಜ್ಞಾನ ಆದಾಗ ಹಾವು ಹೊರಟು ಹೋಗ್ತದ. ಹ್ಮ್ ಕಾರಣ ಅಂದ್ರೆ ಅದು ಆರೋಪ ಮಾಡಿತ್ತು. ಹ್ಮ್ ಇರುವಂತ ಹಗ್ಗದಲ್ಲಿ ಹ್ಮ್ ಇಲ್ಲದಂತ ಹಾವಿನ ಆರೋಪ ಆಗಿತ್ತು. ಹ್ಮ್ ಆ ಆರೋಪ ಯಾವಾಗ ಕೆಟ್ಟ ಹೋಯ್ತು, ಹ್ಮ್ ಇರುವುದು ಯಾವುದು ಅಂದ್ರೆ ಹಗ್ಗ ಇರ್ತದ, ಹಾವು ಹ್ಮ್ ಹೊರಟು ಹೋಗ್ತದ. ಹ್ಮ್ ಅವರಂತೆ ನಮಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಹ್ಮ್ ವೇದ ವೇದಾಂತದ ಹ್ಮ್ ಮಹಾತ್ಮರ ಉಪದೇಶದಿಂದ ಹ್ಮ್ ನಮ್ಮ ಅಜ್ಞಾನ ಅನ್ನುವಂಥದ್ದು ಯಾವಾಗ ಕೆಟ್ಟ ಹೋಗ್ತದ ಹ್ಮ್ ಆವಾಗ ಹಗ್ಗದ ಜ್ಞಾನದಂತೆ ನಮ್ಮ ಸ್ವರೂಪದ ಜ್ಞಾನ ಆಗ್ತದೆ. ಹ್ಮ್ ಅಂದ್ರೆ ಏನ್ ತಿಳಿಬೇಕಾಗ್ಯದಮ್ಮ ಅಂದ್ರೆ ಹ್ಮ್ ಎರಡರಲ್ಲೇ ಒಂದು ತಿಳಿಬೇಕು ನಾವು. ಹ್ಮ್ ಒಂದು ಹಗ್ಗದ ಜ್ಞಾನ ಆದ್ರೂ ನಿಶ್ಚಯ ಆಗ್ಬೇಕು, ಹ್ಮ್ ಇಲ್ಲ ಹಾವಿನ ಜ್ಞಾನ ಆದ್ರೂ ಕೂಡ ನಿಶ್ಚಯ ಆಗಿತ್ತಂದ್ರೆ ಹ್ಮ್ ನಮಗೆ ಈ ಪ್ರಕಾರ ಸಂಶಯ ಬರಂಗಿಲ್ಲ. ಹ್ಮ್ ಆದ್ರೂ ಕೂಡ ನಸುಗತ್ತಲಿನಲ್ಲಿ ಹ್ಮ್ ಹಾವು ಎಲ್ಲಾರು ನೋಡಿವಲ್ಲಮ್ಮ, ಹ್ಮ್ ಮತ್ತೆ ಹಗ್ಗನು ಎಲ್ಲಾರು ನೋಡಿವಿ. ಹ್ಮ್ ಆದರೆ ನಸುಗತ್ತಲಿನಲ್ಲಿ ಪ್ರಯಾಣಿಸುವಾಗ ಹ್ಮ್ ಸುರುಳಿ ಸುರುಳಿಯಾಗಿ ಬಿದ್ದಂತಹ ಹಗ್ಗವನ್ನು ನೋಡಿ ಹ್ಮ್ ಹಾವು ಹಾವು ಅಂತ ನಾವು ಹೆದರಿಕೆ ಆಗ್ತದೆ. ಹ್ಮ್ ಮತ್ತೆ ಅಲ್ಲಿ ಇರೋದೇನಮ್ಮ ಹಗ್ಗ ಅಲ್ಲ, ಹ್ಮ್ ಹಾವು ಇಲ್ಲವೇ ಇಲ್ಲ. ಹ್ಮ್ ಆದ್ರೂ ಕೂಡ ಹಾವು ತೋರ್ತದ, ಹ್ಮ್ ಭಯ ಭೀತಿ ಆಗ್ತದ, ಅಂಜಿಕೆ ಆಗ್ತದ. ಹ್ಮ್ ಈ ಭಯ ಭೀತಿ ಅಂಜಿಕೆ ನಡುಗುವುದು, ಹ್ಮ್ ನಾ ಸಾಯುತ್ತೇನಂತ ಬಹಳ ಬಹಳ ದುಃಖ ಪಡೋದು ಹ್ಮ್ ಎಲ್ಲಿಯವರೆಗೆ ಇರುತ್ತದಂದ್ರೆ ಹ್ಮ್ ಅದು ನೀ ತುಳಿದದ್ದು ಹಾವಲ್ಲೋ ತಮ್ಮ, ಅದು ಹಗ್ಗ ಅಂತ ಜ್ಞಾನ ಆದ್ರೆ ಹ್ಮ್ ತಕ್ಷಣದಲ್ಲೇ ಅವನಿಗೆಲ್ಲಾ ಭಯ ಭೀತಿ ಹೋಗ್ತಾವ ನೋಡಮ್ಮ. ಹ್ಮ್ ಅದಕ್ಕೇನು 4-6 ತಾಸು ವರ್ಷ ಬೇಕಾಗಿಲ್ಲ. ಹ್ಮ್ ಏ ಮರಯ ನಾನು ಹಾವು ತುಳಿದಂತ ಮಾಡಿದ್ದೆ, ಹ್ಮ್ ಅಂತ ಹಾವು ಕಚ್ಚದಂತ ತಿಳ್ಕೊಂಡಿದ್ದೆ, ಹ್ಮ್ ಅದಕ್ಕೆ ನಾ ಸಾಯ್ತೀನಿ ಅಂತ ಅನ್ಕೊಂಡಿದ್ದೆ ಅನ್ನುವಂತ ಹ್ಮ್ ಎಲ್ಲಾ ಭಯ ಭೀತಿಗಳು ಏಕಕಾಲದಲ್ಲಿ ನಿವೃತ್ತಿ ಆಗ್ತಾವ. ಹ್ಮ್ ಅದಂತೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಯಾವಾಗ ಆಗ್ತದಮ್ಮ, ಹ್ಮ್ ಆವಾಗಲೇ ಎಲ್ಲವೂ ಕೂಡ ಭ್ರಾಂತಿಯಿಂದ ತೋರುವ ಹ್ಮ್ ಈ ವಿಷಯ ಪ್ರಪಂಚ, ಹ್ಮ್ ಈ ಜಗತ್ತು ಅನ್ನುವಂಥದ್ದು ಮಿಥ್ಯೆ ಆಗ್ತದ. ಹ್ಮ್ ಕೊಡ ಸುಳ್ಳಾದಂಗ, ಆಭರಣ ಸುಳ್ಳಾದಂಗ ಹ್ಮ್ ಜಗತ್ತು ಸುಳ್ಳಾಗ್ತದ. ಹ್ಮ್ ಮಣ್ಣು ಸತ್ಯ ಆದಂಗ, ಬ್ರಹ್ಮ ಸತ್ಯ, ಬಂಗಾರ ಸತ್ಯ ಆದಂಗ ಹ್ಮ್ ಆ ಬ್ರಹ್ಮ ಸತ್ಯ ಆಗ್ತದ. ಹ್ಮ್
ಅವಾಗ ಆಚಾರ್ಯರು ಹೇಳಿದ ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಹ್ಮ್ ಜೀವೋ ನಾ ಪರಹ ಅಂತ ಮುಕ್ತಾಯ ಮಾಡ್ಬಿಟ್ಟವ್. ಹ್ಮ್ ಶ್ಲೋಕೇನ ಅರ್ಧವಾಕ್ಯ ಅಂದ್ರವ್ರು. ಹ್ಮ್ ಅರ್ಧ ವಾಕ್ಯದಲ್ಲೇ, ಪೂರ್ಣ ವಾಕ್ಯ ಅಲ್ಲ ಅದು, ಹ್ಮ್ ಅರ್ಧ ವಾಕ್ಯದಲ್ಲೇ ಇಡೀ ಬ್ರಹ್ಮಜ್ಞಾನವನ್ನೇ ಹ್ಮ್ ಜಗತ್ತಿಗೆ ಕೊಡುಗೆಯಾಗಿ ಹ್ಮ್ ನೀಡಿದಂತ ಮಹಾತ್ಮರು ಆಚಾರ್ಯ ಶಂಕರ ಭಗವತ್ಪಾದರು. ಹ್ಮ್ ಈ ಪ್ರಕಾರವಾಗಿ ತಿಳಿದುಕೊಂಡಾಗ ಹ್ಮ್ ಅಲ್ಲಿ ಇರುವುದು ಏನಮ್ಮ ಅಂದ್ರೆ ಬ್ರಹ್ಮ ಒಂದೇ ಅಂತ. ಹ್ಮ್ ಇದು ಪರಮಾರ್ಥ ಭೂತಂ ಹ್ಮ್ ಅಂದ್ರೆ ವ್ಯವಹಾರಿಕ ಏನಮ್ಮ ನಾಶ ಆದವು. ಹ್ಮ್ ಕೊಡ ಆಭರಣ ಜಗತ್ತು ನಾಶ ಆಯ್ತು, ಹ್ಮ್ ಇರುವ ವಸ್ತುವನ್ನೇ ಗೋಚರ ಆಯ್ತು ನೋಡ್ರಿ. ಹ್ಮ್ ಮಣ್ಣು ಉಳಿತು, ಬಂಗಾರ ಉಳಿತು, ಬ್ರಹ್ಮ ಉಳಿತು ಅಂತ. ಹ್ಮ್ ಹಾಗೆ ಹ್ಮ್ ಸದ್ಬ್ರಹ್ಮ ಕಾರ್ಯಂ ಸಕಲಂ ಸದೇವಂ ಹ್ಮ್ ತನ್ಮಾತ್ರ ಮೇತನ್ನ ತಥೋ ಅನ್ಯದಸ್ತಿ ಹ್ಮ್ ಅಸ್ಥಿತಿಯೋ ವಕ್ತಿ ನ ತಸ್ಯ ಮೋಹೋ ಹ್ಮ್ ವಿನಿರ್ಗತೋ ನಿಕೃತವತ್ ಪ್ರಜ್ವಲ. ಹ್ಮ್ ಈ 30ನೇ ಶ್ಲೋಕದಲ್ಲಿ ಹ್ಮ್ ಈ ರೀತಿ ಸದ್ಬ್ರಹ್ಮದ ಹ್ಮ್ ಅಂದ್ರೆ ಸತ್ ಅಂದ್ರೆ ಇರುವುದು, ಹ್ಮ್ ಆ ಬ್ರಹ್ಮ ಯಾವಾಗಲೂ ಇರ್ತಲ್ಲಮ್ಮ, ಹೌದು. ಅದಕ್ಕೆ ನೀನು ಕೂಡ ಯಾವಾಗಲೂ ಇರೋದಂತ. ಹ್ಮ್ ನಾವು ದೇಹವನ್ನ ನೋಡಿ ಸಾಯುವರು ಅನ್ನುವಂತ ಭ್ರಾಂತಿ ಆಗ್ಯದ. ಹ್ಮ್ ಸಾಯುವರಂತ ಭ್ರಮೆ ಆಗ್ಯದಿಲ್ಲಮ್ಮ. ಹೌದು. ಅದೇ ಪ್ರಕಾರ ಹ್ಮ್ ಬ್ರಹ್ಮದ ಕಾರ್ಯವಾದ ಈ ಜಗತ್ತೆಲ್ಲವೂ ಹ್ಮ್ ಸತ್ವರೂಪವೇ. ಹ್ಮ್ ಮಣ್ಣಿಂದ ಕಾರ್ಯವಾದವು ಮಣ್ಣೆ, ಹ್ಮ್ ಬಂಗಾರದ ಕಾರ್ಯದಿಂದ ಆದವು ಬಂಗಾರವೇ, ಹ್ಮ್ ಬ್ರಹ್ಮ ಕಾರ್ಯದಿಂದ ಆದದ್ದು ಬ್ರಹ್ಮವೇ. ಹ್ಮ್ ಇದಕ್ಕಿಂತ ಬೇರೆ ಯಾವುದೂ ಇಲ್ಲ. ಹ್ಮ್ ಅಂದ್ರೆ ಬ್ರಹ್ಮನಿಗಿಂತ ಅಥವಾ ಆತ್ಮನಿಗಿಂತ ಬೇರೆ ಯಾವುದೂ ಇಲ್ಲ. ಹ್ಮ್ ಇದೆ ಎಂದು ಯಾವನು ಹೇಳುತ್ತಾನೆಯೋ ಹ್ಮ್ ಅವನಿಗೆ ಈ ಭ್ರಾಂತಿ ನಾಶ ಆಗುವುದೇ ಇಲ್ಲ ಅಂತ. ಹ್ಮ್ ಅವನಿಗೆ ಭ್ರಾಂತಿ ಆದಂತ ಹೇಳ್ಬೇಕಾಗ್ತಲ್ಲ. ಹೌದು. ಅದೇ ಬಂಗಾರ ಕರೀಶನ ಅಕ್ಕ ಸಾಲಿಗ ಹ್ಮ್ ಅದ್ರೊಳಗ ನನಗ ಬಳೆ ಇಲ್ಲ, ಸರ ಇಲ್ಲೋಯ್ತು, ಬಳೆ ಇಲ್ಲೋಯ್ತು, ಸರ ಇಲ್ಲೋಯ್ತು, ಬಳೆ ಇಲ್ಲೋಯ್ತು ಅಂತ ಹ್ಮ್ ಹುಡುಕಾಡಿದ್ರೆ ಹುಚ್ಚನಂಗಿಲ್ಲಮ್ಮ. ಹೌದು. ಕಾರಣ ಬಂಗಾರದಾಗ ಆವ ಒಡೆಯವಂತ ಅರ್ಥ. ಹೌದು. ಆದ್ರ ಬಂಗಾರ ನೋಡವಲ್ಲ ಮೂರ್ಖ, ಆಭರಣ ಇಲ್ಲಿಯೋದು ಅಂತ ಹ್ಮ್ ಕರಗಿಸಿದಂತ ಅಕ್ಕ ಸಾಲಿಗಿನಲ್ಲಿ ವಾದ ಮಾಡ್ತಾನೆ. ಹ್ಮ್ ಮಣ್ಣಿನ ಜ್ಞಾನ ಇಲ್ಲದವನು ಹ್ಮ್ ಆ ಮಣ್ಣಿನ ಸಾಮಾನುಗಳು ಅಡಿಗೆದಾಗ ಹ್ಮ್ ಅದು ಬಿದ್ದು ಹೊಡೆದಾಗ ಹ್ಮ್ ಅವೆಲ್ಲ ಗಡಿಗೆ ಹೊಡಿತದ, ಹ್ಮ್ ಪ್ರಣೀತಿ ಹೊಡಿತದ, ಇನ್ನೊಂದೆಲ್ಲ ನಾಶ ಆಗ್ತಾವ. ಹ್ಮ್ ಅವೆಲ್ಲ ಎಲ್ಲಿ ಹೋದು ಅಂತಂದ್ರೆ ಏನ್ ಹೇಳ್ಬೇಕಮ್ಮ? ಹ್ಮ್ ಹೌದು. ಅವು ಮಣ್ಣಿನಲ್ಲೇ ಓದುವಂತ. ಹ್ಮ್ ಮಣ್ಣಾದಲ್ಲ ಮತ್ತೆ. ಹೌದು. ಅದೇ ರೀತಿ ಹ್ಮ್ ಅಂಥವನ ಮಾತು, ಅವನ ಭ್ರಾಂತಿ ನಾಶ ಆಗೋದಿಲ್ಲಮ್ಮ. ಹ್ಮ್ ಅಂಥವನ ಮಾತುಗಳು ನಿದ್ರೆ ಮಾಡುತ್ತಿರುವವನು ಹ್ಮ್ ಕನವರಿಸುವ ಅಸಂಬದ್ಧ ಪ್ರಲಾಪದಂತೆ. ಹ್ಮ್ ಒಂದು ದೃಷ್ಟಾಂತ ಕೊಡ್ತಾರಮ್ಮ. ಹ್ಮ್ ಏನು ಅಂದ್ರೆ ಹ್ಮ್ ಪ್ರಪಂಚದಲ್ಲಿ ಒಬ್ಬ ಸಂತನಿರಬಹುದು, ಹ್ಮ್ ಇನ್ನೊಬ್ಬ ದುಷ್ಟನಾಗಿ ಇರಬಹುದು. ಹ್ಮ್ ಜನಗಳಲ್ಲಿ ಬೇರೆ ಬೇರೆ ಮಟ್ಟದ ಸದ್ಗುಣಗಳು ದುರ್ಗುಣಗಳು ಇರಬಹುದು. ಹ್ಮ್ ಆದರೆ ಹ್ಮ್ ಅವರಲ್ಲಿ ಪ್ರತಿಯೊಬ್ಬನು ಸ್ವಭಾವ ಹ್ಮ್
ದೈವತ್ವವನ್ನು ಪಡೆದೇ ಇರುವವನು. ಹ್ಮ್ ಅಂದ್ರೆ ಅವನಲ್ಲಿ ಕೂಡ ದೇವರಾನಂತ ಅರ್ಥ. ಹ್ಮ್ ಆತ್ಮ ಹ್ಮ್ ಸಂತನಲ್ಲಿಯೂ ಆತ್ಮವ, ಹ್ಮ್ ದುಷ್ಟನಲ್ಲಿಯೂ ಆತ್ಮವ, ಹ್ಮ್ ದುರ್ಗುಣಿಯಲ್ಲಿಯೂ ಆತ್ಮವ, ಸದ್ಗುಣಿಯಲ್ಲಿಯೂ ಆತ್ಮವ. ಹ್ಮ್ ಆದರೆ ಹ್ಮ್ ಅವರಿಬ್ಬರಲ್ಲಿಯೂ ಕೂಡ ಹ್ಮ್ ಯಥಾರ್ಥವಾಗಿರುವುದು ಆತ್ಮನೇ ವಿನಃ ಹ್ಮ್ ಮತ್ತೊಂದು ಅಲ್ಲ ಅಂತ. ಹ್ಮ್ ಅದು ಜಗತ್ತಿನ ನಿಯಮ. ದುರ್ಗುಣ ಸದ್ಗುಣ ಇರೋದು. ಪಾಪಿಗಳಾರ, ಪುಣ್ಯಾತ್ಮರಾರ, ಜ್ಞಾನಿಗಳಾರ, ಅಜ್ಞಾನಿಗಳಾರ, ಹ್ಮ್ ದಾನಿಗಳಾರ, ಭಿಕ್ಷುಕರಾರ, ಹ್ಮ್ ಶ್ರೀಮಂತರು, ಬಡತನ, ಇವರೆಲ್ಲರಾರ. ಹ್ಮ್ ಕಾರಣ ಅವರಿಗೆ ಇವೆಲ್ಲ ಈ ಜನ್ಮದಲ್ಲಿ ಪ್ರಾಪ್ತಿಯಾದದ್ದು ಹ್ಮ್ ಹಿಂದಿನ ಜನ್ಮದ ಕರ್ಮದ ಫಲಗಳಿಗೆ ಅನುಸಾರವಾಗಿ ಹ್ಮ್ ಈ ಜನ್ಮದಲ್ಲಿ ಹ್ಮ್ ಒಬ್ರು ಸದ್ಗುಣಿಗಳು, ಒಬ್ರು ದುರ್ಗುಣಿಗಳು, ಹ್ಮ್ ಹಿಂದಿನ ಜನ್ಮದ ಪುಣ್ಯದಿಂದ ಶ್ರೀಮಂತರು, ಪಾಪದಿಂದ ದರಿದ್ರರು. ಹ್ಮ್ ಇವೆಲ್ಲ ಹಿಂದಿನ ಜನ್ಮದ ಕರ್ಮದ ಫಲಗಳೇ ವಿನಃ ಹ್ಮ್ ಆ ಕರ್ಮ ಫಲಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಹ್ಮ್ ಅವುಗಳಲ್ಲಿ ಇರುವಂತದ್ದು ಒಂದೇ, ಹ್ಮ್ ಅದು ಆತ್ಮ ಅಂತ. ಹ್ಮ್ ಹೌದಿಲ್ಲ? ಹೌದು. ಕಾರಣ ಸ್ವಲ್ಪ ನಾವು ದೃಷ್ಟಾಂತಕ್ಕೆ ಹೋದ್ರೆ ಹ್ಮ್ ಇಲ್ಲಿ ಎಲ್ಲವೂ ಬ್ರಹ್ಮನ ಸೃಷ್ಟಿಯಲ್ಲೇ ಬಂದವರು. ಹ್ಮ್ ಬ್ರಹ್ಮನ ಸೃಷ್ಟಿಯಲ್ಲೇ ಜಗತ್ತು ಬಂದದಿಲ್ಲಮ್ಮ. ಹೌದು. ಮತ್ ನಾವ್ ಯಾರಾದ್ರೂ ಸೃಷ್ಟಿ ಮಾಡಿವೇನು? ಇಲ್ಲ. ಯಾರು ಮಾಡಿಲ್ಲ, ಮಾಡಲಕ್ಕೂ ಬರೋದಿಲ್ಲ. ಹ್ಮ್ ಯಾರಿಗಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬರ್ತಿತ್ತು ಅಂದ್ರೆ ಹ್ಮ್ ಎಲ್ಲರೂ ಕೂಡ ನಮಗೆ ಸಾವು ಬರಲಾದ ಸೃಷ್ಟಿಯನ್ನೇ ಹ್ಮ್ ಮಾಡಿಸಿಕೊಳ್ಳಲಿಕ್ಕೆ ಹ್ಮ್ ಆತನಲ್ಲಿ ಹಲವು ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹ್ಮ್ ಆದ್ರೂ ಮಾಡಕ್ ಬರಂಗಿಲ್ಲ. ಹ್ಮ್ ಜಗತ್ತನ್ನೇ ಸೃಷ್ಟಿ ಮಾಡಂತ ಬ್ರಹ್ಮ ಹ್ಮ್ ಒಂದು ಪ್ರಸಂಗದಲ್ಲಿ ಹ್ಮ್ ತನಗೆ ಇನ್ನೊಂದು ತಲೆಯನ್ನ ಸೃಷ್ಟಿ ಮಾಡಿದ. ಹ್ಮ್ ಆದರೆ ತಾನು ಸೃಷ್ಟಿ ಮಾಡಿಕೊಂಡಂತ 5ನೇ ತಲೆ ಹ್ಮ್ ಪರಮಾತ್ಮ ಇವನ ಅಹಂಕಾರವನ್ನು ನೋಡಿ ಹ್ಮ್ ಕುಳಿತಲ್ಲೇ ಉಗುರನ್ನ ಕೂಡಿಸಿದಾಗ ಹ್ಮ್ ಈ ಬ್ರಹ್ಮನ ಶಿರವ ಹರಿದಿತ್ತು ಅಂತ ಪುರಾಣದಲ್ಲಿ ಬರ್ತಾವ. ಹ್ಮ್ ಅಂದ್ರೆ ಸ್ವತಃ ಬ್ರಹ್ಮನಿಗೆ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಆದರೂ ಕೂಡ ಹ್ಮ್ ಬ್ರಹ್ಮನೇ ಸೃಷ್ಟಿ ಮಾಡನಂದ್ರೆ ಕಾರಣವಾದ್ದರಿಂದ ಅವನ ಕಾರ್ಯದಲ್ಲಿ ಅವನ ಸ್ವರೂಪವೇ ಅಡಗಿರಬೇಕು. ಹ್ಮ್ ಇದಕ್ಕೆ ಬಹಳ ಸಲ ಹೇಳಿದಮ್ಮ ನಾನು. ಹ್ಮ್ ಈಗ ಭತ್ತವನ್ನ ಭೂಮಿಯಲ್ಲಿ ಹಾಕಿದಾಗ ಹ್ಮ್ ಅದರ ಬೆಳೆ ಭತ್ತದ ಸ್ವರೂಪ ಆಗಿ ಬರುತ್ತದೆ ವಿನಃ ಹ್ಮ್ ಕಾರಣ ಭತ್ತ ಆದ್ರೆ ಕಾರ್ಯ ಜೋಳ ಆಗೋದಿಲ್ಲ. ಹ್ಮ್ ಅದು ಭತ್ತನೇ ಆಗ್ಬೇಕು. ಹ್ಮ್ ಯಾಕಂದ್ರೆ ಭತ್ತದಿಂದ ಹುಟ್ಟಿದ ಅಂದ್ರೆ ಭತ್ತನೇ ಇರ್ಬೇಕು. ಅದಕ್ಕೆ ಹ್ಮ್ ಜೋಳವನ್ನ ಬಿತ್ತಿದಾಗ ಅದಕ್ಕೆ ಭತ್ತ ಆಗೋದಿಲ್ಲ. ಹ್ಮ್ ಅದಕ್ಕೆ ಜೋಳನೇ ಹ್ಮ್ ಉತ್ಪತ್ತಿ ಆಗ್ತದೆ. ಹ್ಮ್ ಜೋಳದ ಬೀಜ ಆದ್ರೆ ಜೋಳನೇ ಹುಟ್ಟಬೇಕಂತ. ಹ್ಮ್ ಶೇಂಗಾ ಬೀಜವನ್ನು ಬಿತ್ತಿದಾಗ ಹ್ಮ್ ಅಲ್ಲಿ ಯಾವುದೋ ಕಡಲೆ ಆಗಲಿ ಅಂದ್ರೆ ಆಗೋದಿಲ್ಲ. ಹ್ಮ್ ಶೇಂಗಾ ಬೀಜಕ್ಕ ಶೇಂಗಾನೇ ಹುಟ್ಟುತ್ತಾವ. ಹ್ಮ್ ಕಡಲೆ ಬೀಜಕ್ಕ ಕಡಲೆ ಹುಟ್ಟುತ್ತಾವ. ಹ್ಮ್ ಮತ್ತೆ ಈ ಜಗತ್ತಿಗೆ ಬ್ರಹ್ಮನೇ ಬೀಜ ಅಂದ್ಮೇಲೆ ಹ್ಮ್ ಎಲ್ಲವೂ ಬ್ರಹ್ಮ ಸ್ವರೂಪ ಆಗೇನೆ ತೋರ್ಬೇಕಲ್ಲ. ಹೌದು. ಬೇರೆ ರೀತಿ ಹುಟ್ಟಲಿಕ್ಕೆ ಯಾವುದೇ ಸಂಶಯ